ಫೋಟೋಗಾಗಿ ಹಿಜಾಬ್ ತೆಗೆದ ಪತ್ನಿ, ಪತಿಯಿಂದ ಅಮಾನುಷ ಹಲ್ಲೆ. ಮೂಲಭೂತವಾದಿ ಪತಿಯಿಂದ ಹಿಜಾಬ್ ವಿಚಾರಕ್ಕೆ ಆಕ್ರೋಶ, ಪಾರ್ಕ್ನಲ್ಲೇ ಪತ್ನಿಯ ಮೇಲೆ ಮಾರಕ ದಾಳಿ. ಬುರ್ಖಾ ಹಿಜಾಬ್ ವಿಚಾರಗಳು ಜಗತ್ತನ್ನ ಆಗಾಗ ಕಾಡುತ್ತಾ ಇದೆ. ಮುಸ್ಲಿಂ ಪ್ರಧಾನ ರಾಷ್ಟ್ರಗಳಲ್ಲಿ ಬುರ್ಖಾ ಹಿಜಾಬ್ ಬ್ಯಾನ್ ಮಾಡಲು ಹೋರಾಟಗಳೇ ನಡೀತಾ ಇದೆ. ಜಗತ್ತಿನ ಅನೇಕ ರಾಷ್ಟ್ರಗಳು ಬುರ್ಖಾ ಹಿಜಾಬ್ ಬ್ಯಾನ್ ಮಾಡಿದೆ. ಭಾರತದಲ್ಲೂ ಈ ಬಗ್ಗೆ ಸಾಕಷ್ಟು ಚಿಂತನ ಮಂಥನ ಹೋರಾಟಗಳು ನಡೆದಿದೆ. ಬಿಹಾರ, ಉತ್ತರ ಪ್ರದೇಶದ ವಾರಣಾಸಿ ಸೇರಿದ ಹಾಗೆ ದೇಶದ ಹಲವು ಕಡೆಗಳಲ್ಲಿ ಭದ್ರತಾ ಕಾರಣಗಳಿಗಾಗಿ ಚಿನ್ನದ ಅಂಗಡಿಗಳಿಗೆ ಬುರ್ಖಾ ಹಿಜಾಬ್ ಧರಿಸುವುದನ್ನು ನಿಷೇಧಿಸಲಾಗಿದೆ. ಇಷ್ಟೆಲ್ಲದರ ನಡುವೆಯೂ ಅದೇ ಬುರ್ಖಾ ಹಿಜಾಬ್ ವಿಚಾರದಲ್ಲಿ ಮತಾಂಧ ಪತಿಯೋರ್ವ ಪತ್ನಿಯ ಮೇಲೆ ಪಾರ್ಕ್ನಲ್ಲೇ ಹಲ್ಲೆಗೈದಿದ್ದಾನೆ. ಪಾರ್ಕ್ಗೆ ಮಕ್ಕಳೊಂದಿಗೆ ವಿಹರಿಸಲು ಬಂದಿದ್ದ ಮುಸ್ಲಿಂ ದಂಪತಿಗಳ ನಡುವೆ ಕ್ಷಣಾರ್ಧದಲ್ಲಿ ಕಲಹ ಏರ್ಪಟ್ಟಿದೆ. ಪಾರ್ಕ್ನಲ್ಲಿನ ಸುಂದರ ಕ್ಷಣಗಳೊಂದಿಗೆ ಫೋಟೋ ತೆಗೆಯಲು ಮುಂದಾಗಿ ಹಿಜಾಬ್ ಬಿಚ್ಚಿದ್ದ ತನ್ನ ಪತ್ನಿಯ ಮೇಲೆ ಸಾರ್ವಜನಿಕರ ಎದುರಿನಲ್ಲೇ ಹಲ್ಲೆ ನಡೆಸಿದ್ದಾನೆ. ಆತನ ಪತ್ನಿ ಹಿಜಾಬ್ ತೆಗೆದು ಫೋಟೋಗೆ ಪೋಸ್ ನೀಡಿದ್ದೇ ಮಹಾ ಅಪರಾಧವಾಗಿ ಸುಂದರ ಕ್ಷಣಗಳು ಭೀಕರ ಕ್ಷಣಗಳಾಗಿದ್ದಾವೆ. ಪತ್ನಿಯ ಮೇಲೆ ಮಕ್ಕಳ ಎದುರಿನಲ್ಲೇ ಎರಗಿದ ಪತಿ ಮಹಾಶಯ ಬಲವಾಗಿ ಬಾರಿಸಲು ಪ್ರಯತ್ನಿಸಿ ಕೆಳಕ್ಕೆ ಬಿದ್ದ ಮೇಲೂ ಕಾಲಿನಲ್ಲಿ ಫುಟ್ಬಾಲ್ ಒದೆದಂತೆ ಒದೆಯುವ ದೃಶ್ಯಗಳು ವಿಡಿಯೋದಲ್ಲಿ ಸೆರೆಯಾಗಿದೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡುತ್ತಾ ಇದ್ದು ವ್ಯಾಪಕ ಆಕ್ರೋಶ ಎದುರಾಗಿದೆ. ಮತಾಂಧತೆ, ಮೂಲಭೂತವಾದಿ ಚಿಂತನೆಯ ವಿರುದ್ಧ ನೆಟ್ಟಿಗರು ಕಿಡಿಕಾರುತ್ತಿದ್ದಾರೆ. ಈ ಘಟನೆ ಮುಂದೆ ಹಿಜಾಬ್ ಬ್ಯಾನ್ಗೆ ಮುನ್ನುಡಿ ಆಗಬಹುದು ಅಂತ ಅನೇಕರು ವಿಮರ್ಶೆ ಮಾಡುತ್ತಾ ಇದ್ದಾರೆ.